ಅಯ್ಯೋ RSSಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. RSS ಇಂದೇನು ಗಂಡ? ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ ಪಾಪ ಹೇಳಿದ್ದಾರೆ ಸಿದ್ಧಾಂತ. ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದ? ಇಲ್ಲಿವರೆಗೆ DMK ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆಯಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ? ಯಾವುದೋ TVK ಪಾರ್ಟಿ ಜೊತೆಲಿ. ಓ, ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ. ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದನ್ನು ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ JDS ಇವರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನು ಇಲ್ಲಿವರೆಗೆ JDS ಉಳಿದಿರೋದು ನಿಮ್ಮಂಥರ ಹೆಸರು ಹೇಳ? ನಿಮ್ಮಂಥವ್ರಿಗೆ ಸಿಂಹ ಸ್ವಪ್ನ ಆಗಕ್ಕೆ JDS ಇರೋದು. ನಿಮ್ಮ ಅಕ್ರಮ ಬಯಲಿಗಿಳೋದಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡಬೇಕಾದ್ರೆ ಬೇರೆ ಹತ್ರ ಮಾತಾಡಿದಂಗೆ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡೋದು ನೀವು ಅವಶ್ಯಕತೆ ಇಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂಥ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ ಚುನಾವಣೆ ಬಂದಾಗ. ಇದನ್ನು ಅವ್ರು ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಅವ್ರಿಗೆ ಏನಾದ್ರು ಯಾವುದೇ ಇಂಥ ಮಂತ್ರಿಗಳು ಇತ್ಕೊಂಡು ಈ ರಾಜ್ಯ ಉಳಿಸ್ತೀರಾ? ಇಂಥವ್ರನ್ನೆಲ್ಲ ಮಂತ್ರಿ ಮಾಡ್ಕೊಂಡು ಅದ್ಯಾರು ಓದಿ ಸಬ್ಜೆಕ್ಟ್ ಅವ್ರಿಗೆ ಓದೋಕ್ಕೆ ಅವ್ರ ಟೈಮ್ ಇಲ್ಲದೆ ಇದ್ದರೆ ಯಾರಾದರೂ ಬುದ್ಧಿವಂತರ ಹತ್ರ ವಕೀಲರುಗಳ ಹತ್ರ ಚರ್ಚೆ ಮಾಡಿ ತಿಳ್ಕೋಬೇಕಲ್ಲ ವಿಷಯನ, ಏನಾಗಿದೆ ಅದು ಅಂತೇಳಿ. ಇನ್ನೂ 10 ವರ್ಷ ಇದೆ, 30 ವರ್ಷ ಮುಗಿದೇ ಹೋಯ್ತೀಗ. ಮುಂದಿನ 27ಕ್ಕೆ ಮುಂದಿನ ವರ್ಷ ಏಪ್ರಿಲ್ ಬಂದರೆ ಅಗ್ರಿಮೆಂಟ್ ಆಗಿ ಎಲ್ಲಿದೆ ರಸ್ತೆ? ಇದೆಲ್ಲ ಯಾವುದೋ ಒಂದು ಹೇಳಿಕೆ ನೋಡಿದೆ, ಹಳೆಯದು, ಒಂದು 2011-12. ಈ ಕಡೆ ಏನೋ ನಾಳೆ ಬೆಳಗ್ಗೆಯಿಂದ ಮೈಸೂರು ಕಡೆಯಿಂದ ಶುರು ಮಾಡ್ತೀನಿ ಅಂತೇಳಿ ಒಂದು ಹೇಳಿಕೆ ಪೇಪರ್ ಕಟ್ಟಿಂಗ್ ನೋಡಿದೆ ನಾನು ಮೊನ್ನೆ. ಪೇಪರ್ ತಡಬೇಕಾದ್ರೆ ಮೈಸೂರು ಕಡೆಯಿಂದ ನಡೀತಾ ಇದೆಯಲ್ವಾ ನೈಸ್ ರಸ್ತೆ. ಸದ್ಯ ಇಲ್ಲಿ ಭೂಮಿ ಇನ್ನೂ ಕೈ ಹಾಕಿಲ್ಲ. ಅದು ಈಗಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟವ್ರೆ, ಕೈ ಹಾಕಳಿ ಅವನ್ನೆಲ್ಲ ಅಂತ. ನೆಕ್ಸ್ಟ್ ಯಾರು ನಮ್ಮ ಪಕ್ಷಕ್ಕೆ ಹಳೇದು ಹಲವಾರು ಜನ ಹೋಗಿದ್ದಾರೆ ಬಂದಿದ್ದಾರೆ, ಅದೆಲ್ಲ ಒಂದು ಭಾಗ. ನನಗೆ ಬೇಕಾಗಿರೋದು ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಒಳ್ಳೆಯ ಸರ್ಕಾರ ನಡೆಸ್ತಕ್ಕಂಥ, ಇವತ್ತು ರಾಜ್ಯದಲ್ಲಿ ಏರಿಸ್ತಾವ್ರಲ್ಲ ಸಾಲದವರೇ, ಸಾಲ ಯಾಕೆ ಮಾಡಬಾರದು ಅಂತಾರೆ. ಹೌದು, ಗೊತ್ತೇ, ಸಾಲ ಮಾಡಿದ್ರೆ ಸರ್ಕಾರಗಳು ನಡೆಯಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ಬರೋನ್ ಪರಿಸ್ಥಿತಿ ಏನಾಗಬೇಕು, ಇನ್ನು ಎಷ್ಟು ಸಾವಿರ ಕೋಟಿ ಇವತ್ತು ಕಾಂಟ್ರಾಕ್ಟರ್ ಬಿಲ್ಗಳು ಕೊಡಬೇಕು, ಆಗಿರೋ ಕೆಲಸಗಳಿಗೆ ಬಿಲ್ ಎಷ್ಟು ಕೊಡೋದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಇದು ಎಲ್ಲ ನೋಡಿದ್ದೇನೆ. ಈಗ ಮತ್ತೇನು ಮಾಡ್ತೀರಿ? ಇನ್ನು 2 ವರ್ಷ ಮಾಡಕ್ಕೆ ಹೊರಟಿದ್ದೀರಿ. ಯಾಕೆಂದರೆ ಮೊನ್ನೆ ಎಲ್ಲೋ ನೆನ್ನೆ ಇಂಡಿಯಾ ಟುಡೇ ಯಾವುದೋ ಒಂದು ಇದರಲ್ಲಿ ಹೇಳೋರಲ್ಲ, ಮುಂದಿನ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ 20 ಸೀಟ್ ನನ್ನ ಟಾರ್ಗೆಟು, ಮುಂದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೇಳ್ಕೊಂಡು ಕೂತವ್ರಲ್ಲ. ಅದು ಮಾಡೋಕ್ಕೆ ಏನೇನು ನಡೆಸ್ತಾವ್ರೆ ನೋಡ್ತಾ ಇಲ್ವ? ಈಗ ರಾಜ್ಯನ ಮಾರಾಟ ಮಾಡೋಕ್ಕೆ ಇಟ್ಬಿಟ್ಟವ್ರೆ. ರಾಜ್ಯದ ಜನಗಳ ತೆರಿಗೆ ಹಣನ ದುಂದು ವೆಚ್ಚ ಮಾಡೋದು ಒಂದೇ ಅಲ್ಲ, ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ತೀರಿಸಬೇಕಾದ್ರೆ ಒಂದು ಗಟ್ಟಿಮುಟ್ಟ ಸರ್ಕಾರ ತರಬೇಕಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹಳೇದನ್ನ ಸರಿಪಡಿಸ್ಕೊಂಡು ಅಂದರೆ ಕೆಲವರು ತಗೊಳಕ್ಕಾಗಲ್ಲ. ಅದು ಭಾಳ ಸ್ಪಷ್ಟವಾಗಿ ಸೆಲೆಕ್ಷನ್ ಮಾಡಿ ಫಿಲ್ಟರ್ ಮಾಡಿ ಯಾರನ್ನ ತಗೊಂಡು ಇಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ, ಇವತ್ತಿನ ರಾಜಕಾರಣ ನೋಡಿದಾಗ JDSನ ಮುಗಿಸ್ತೀನಿ, JDS ಇಂದ 12 ಜನ ಕರ್ಕೊಂಡು ಹೋಗ್ತೀನಿ, JDS ಕಚೇರಿ ಸಮೇತನೇ JDS ಮುಗಿಸ್ತೀನಿ ಎಲ್ಲ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದೆ, ಯಾರನ್ನ ಕರೆದು ಅಯ್ಯೋ ನೋಡು ನೀನು ಮಂತ್ರಿ ಆಗ್ಬಿಡುವೆ, ನೋಡು ಅವ್ರ ಜೊತೆಲಿ ಇದ್ದಾರೆ 3 ಜನ ಮಂತ್ರಿ ಮಾಡಿದ್ದೀನಿ, ನೀನು ಬಂದುಪಟ್ಟಿದ್ರೆ ನೀನು ಮಂತ್ರಿ ಆಗಿವೆ, ಅನ್ಯಾಯ ಮಾಡ್ಕೊಂಬಿಟ್ಟಲ್ಲ, ಈಗಲೂ ಕಾಲ ಮಿಂಚಿಲ್ಲ, 4 ಜನ ಕರ್ಕೊಂಬ, 5 ಜನ ಕರ್ಕೊಂಬ, ಇದೇ ನಡೀತಾ ಇದೆ. ನನಗೆ ವಿಷಯ ಬರಲ್ವಾ ಅವ್ರು ಚರ್ಚೆ ಮಾಡಿದ್ದು? ಯಾವುದು? ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡಬೇಡಿ. ಚಾಮುಂಡೇಶ್ವರಿ ಕ್ಷೇತ್ರದ್ದು ಆ ಜನ ನನ್ನನ್ನು ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ.
ಪಕ್ಕದಲ್ಲೇ ಇರ್ತಾರೆ, ಹಿಂದೆನೂ ಇರ್ತಾರೆ, ಮುಂದೆನೂ ಇರ್ತಾರೆ. ತಲೆ ಯಾಕೆ ಹಿಡಿಸ್ಕೊತೀರಿ? ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತು ಸಮರ್ಥವಾಗಿರೋರು ಬಹಳ ಜನ ಇದ್ದಾರೆ. ಬಂದ್ ಮಾಡಿ